ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಜಿಬಿಎ ಟಿಕೆಟ್ ಆಕಾಂಕ್ಷಿ ಹುಲಿ ಮಂಜುನಾಥ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಹಾಗೂ ನೂತನ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅನಿಲ್ ರೆಡ್ಡಿ ಅವರಿಗೆ ಭವ್ಯ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಮೋಹನ್ ಬಾಬು, ಹೂಡಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಭದ್ರವಾಗಿ ಸಂಘಟಿಸುವ ಜವಾಬ್ದಾರಿಯನ್ನ ಅನಿಲ್ ರೆಡ್ಡಿ ಹೆಗ್ಲೇರಿಸಿಕೊಂಡಿದ್ರು. ಇನ್ನು ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಹೂಡಿ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಭರ್ಜರಿಯಾಗಿ ಗೆಲ್ಲಿಸಿಕೊಂಡು ಬರುವ ಮೂಲಕ ಪಕ್ಷಕ್ಕೆ ಶಕ್ತಿಯನ್ನ ತುಂಬಬೇಕೆಂದು ಕರೆಯನ್ನ ನೀಡಿದ್ರು. ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಉಪಾಧ್ಯಕ್ಷ ಅನಿಲ್ ರೆಡ್ಡಿ, ಪಕ್ಷ ತನ್ನ ಮೇಲಿಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ತೇನೆ. ಇನ್ನು ತನ್ನ ಆಯ್ಕೆಗೆ ಸಹಕರಿಸಿದ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್, ಮಾಜಿ ಸಚಿವ ಎಚ್ ನಾಗೇಶ್ ಸೇರಿದಂತೆ ಹೂಡಿ ಭಾಗದ ಎಲ್ಲಾ ಮುಖಂಡರಿಗೆ ಧನ್ಯವಾದವನ್ನು ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಂದಕುಮಾರ್, ಉದಯ್ ಕುಮಾರ್, ಗೋಪಾಲ್ ರೆಡ್ಡಿ, ಹುಡಿ ಚಿನ್ನಿ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು. ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಸ್ತುತ ಮುಖ್ಯಮಂತ್ರಿಗಳು ಆಗುತ್ತಿರುವಂತ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಸರ್, ಅದೇ ನಿಟ್ಟಿನಲ್ಲಿ ಕಾರ್ಯಾಧ್ಯಕ್ಷರಾದ ಜಿ.ಸಿ. ಚಂದ್ರಶೇಖರ್ ಅವರು ಪಕ್ಷ ಸಂಘಟನೆ ವಿಚಾರವಾಗಿ ತುಂಬಾ ಒತ್ತು ಕೊಡ್ತಾರೆ. ಈಗ ಏನ್ ನಮ್ಮ ಮುಂದೆ ಇರುವಂತ ಚಾಲೆಂಜ್ ಏನಿದೆ ಅಂದ್ರೆ, ಮುಂಬರುವ ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ, ಇನ್ನು ನಮ್ಗೆ ಕನಿಷ್ಠ ಒಂದು 60 ದಿನ ಟೈಮ್ ಇದೆ. ಬರೀ ಚುನಾವಣೆಗೆ ಬಂತು ಅಂತ ಸಂಘಟನೆ ಮಾಡ್ತಾ ಇಲ್ಲ, ಸಂಘಟನೆ ಪ್ರಸ್ತುತ ನಡೀತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಹದೇವಪುರ ಮತ್ತು ಕೆ.ಆರ್. ಪುರ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಪಕ್ಷ ಸಂಘಟನೆ ವಿಚಾರವಾಗಿ ಎಲ್ಲೆಲ್ಲಿ ಯಾರು ಅಭ್ಯರ್ಥಿಗಳು ಮತ್ತೆ ಕ್ಯಾಂಡಿಡೇಟ್ಗಳು ಪಕ್ಷ ಸಂಘಟನೆಯಲ್ಲಿ ಬಹಳ ಒಂದು ಇಂಟ್ರೆಸ್ಟ್, ಆಸಕ್ತಿ ತೋರಿಸಿದ್ದಾರೆ ಅಂತವ್ರನ್ನೆಲ್ಲ ಗುರುತಿಸಿ ಒಂದು ಸೂಕ್ತವಾದ ಸ್ಥಾನಮಾನ ಕೊಡ್ಬೇಕನ್ನೋದು ಒಂದು ಪಕ್ಷದ ನಿರ್ಧಾರ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅನಿಲ್ ರೆಡ್ಡಿ ಅವರು, ನಮ್ಮ ಗೋಪಾಲ್ ರೆಡ್ಡಿ ಅವರ ಅಳಿಯಂದ್ರು, ಅವರು ಪಕ್ಷದ ಕೆಲಸಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದವ್ರೆ. ಅವರನ್ನು ಗುರುತಿಸಿ ಪಕ್ಷ ಒಂದು ಅವ್ರಿಗೆ ಉಪಾಧ್ಯಕ್ಷರಾಗಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸೂಚಿಸ್ತೇನೆ. ನಾನು ನಿಮ್ಮ ಅನಿಲ್ ರೆಡ್ಡಿ ಹೂಡಿ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದು, ಪಕ್ಷವನ್ನ ಬೆಂಗಳೂರು ಪೂರ್ವ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾಗಿ ನಮ್ಮನ್ನ ಆಯ್ಕೆ ಮಾಡಿದಕ್ಕೆ ನಮ್ಮ ಹೈಕಮಾಂಡ್ ಎಲ್ಲರಿಗೂ, ಡಿ.ಕೆ. ಶಿವಕುಮಾರ್ ಅವರಿಗೆ, ಮತ್ತೆ ಡಿ.ಕೆ. ಮೋಹನ್ ಬಾಬು ಅವರಿಗೆ, ಮತ್ತೆ ಮನ್ಸೂರ್ ಅಲಿ ಖಾನ್ ಸಾಹೇಬ್ರು, ಮತ್ತೆ ನಾಗೇಶ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತಾ ಇದೆ. ಇವಾಗ ಎಲ್ಲರೂ ಸೇರಿ ಈ ಮಹದೇವಪುರ ಕಾಂಗ್ರೆಸ್ ಸಮ್ಮೇಳನ ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮನ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು. ಹೂಡಿ ಭಾಗದಲ್ಲಿ ಮತ್ತೆ ಮಹದೇವಪುರ ಕ್ಷೇತ್ರದಲ್ಲಿ ಬರೋ ಚುನಾವಣೆ ಜಿಬಿಎ ಆಗಲಿ ಇಲ್ಲ 2028 ನಲ್ಲಿ ಬರೋ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಎಲ್ಲ ಪಾಸಿಟಿವ್ ರಿಸಲ್ಟ್ ತಂತೀವಿ ಅಂದ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾಂಗ್ರೆಸ್ ಸಮ್ಮೇಳನ ಬಂದು ನಮ್ಮ ಅನಿಲ್ ರೆಡ್ಡಿ ನೇತೃತ್ವದಲ್ಲಿ ಆಗ್ತಾ ಇದೆ. ಡಿ.ಕೆ. ಮೋಹನ್ ಸಾಹೇಬ್ರು, ನಮ್ಮ ನಂದಕುಮಾರ್ ಸಾಹೇಬ್ರು, MP ಮನ್ಸೂರ್ ಅಲಿ ಖಾನ್, ಎಚ್ ನಾಗೇಶ್ ಅಣ್ಣವರು, ಈ ಒಂದು ಹಿರಿಯ ನಾಯಕರು, ಸ್ಪೆಷಲಿ ನಮ್ಮ ಮೂಡಿ ಎಕ್ಸ್ ಕೌನ್ಸಿಲರ್ ಆದ ಗೋಪಾಲ್ ರೆಡ್ಡಿ ಅಣ್ಣವ್ರ ನೇತೃತ್ವದಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಈ ಒಂದು ಜನಸಾಗರ ಒಂದು 700 ರಿಂದ 800 ಜನ ಮೇಲೆ ಬಂದು ಇಲ್ಲಿ ಸೇರಿ ಒಂದು ಸಮಾರಂಭಕ್ಕೆ ಬಂದವ್ರಿಗೆಲ್ಲ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀಯ. ಅದೇ ರೀತಿ ಬರುವ ಚುನಾವಣೆಗಳು, ಜಿಬಿಎ ಚುನಾವಣೆಗಳಲ್ಲಿ ನಮ್ಮ ಅನಿಲ್ ರೆಡ್ಡಿ ಅವರು ಯಾರೇ ಒಂದು ಟಿಕೆಟ್ ಸಿಕ್ಲಿ ಅವ್ರ ಕೈ ಜೋಡಿಸಿ ಕೆಲಸ ಮಾಡಿ ಎಲ್ಲರಿಗೂ ಒಂದು ಧೈರ್ಯ ತುಂಬಿ, ಯಾವುದೇ ರೀತಿ ಆಗಿರ್ಬೋದು ಒಂದು ಮುನ್ಸೂಚನೆಯಿಂದ ಅವ್ರಿಗೆಲ್ಲ ಒಂದು ಸಂಘಟನೆ ಮಾಡಿ ಒಂದು ತಿಳಿಸಿ ಮಾಡ್ಬೇಕನ್ನೋ ಒಂದು ಕೋರ್ತೇನೆ. ನೆಕ್ಸ್ಟ್ ನಾನು ಹೂಡಿ ಚಿನ್ನಿ, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಇತ್ತೀಚೆಗೆ ಏನು ಸುಮಾರು ವರ್ಷಗಳಿಂದ ಸತತವಾಗಿ ನಮ್ಮ ಪೂರ್ವಜರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇಡೀ ಕುಟುಂಬ ಕಾಂಗ್ರೆಸ್ ಆಗಿ ಕೆಲಸ ಮಾಡ್ತಾನೂ ಇದೆ, ಮಾಡ್ತೀವಿ ಕೂಡ. ಹಾಗಾಗಿ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರು, ಸ್ನೇಹಿತರಾದಂತಹ ಅನಿಲ್ ರೆಡ್ಡಿ ಅವರಿಗೆ ಒಂದು ಪೂರ್ವ ತಾಲೂಕು ಏನು ಉಪಾಧ್ಯಕ್ಷರ ಒಂದು ಸ್ಥಾನವನ್ನು ಕೆಪಿಸಿಸಿಯಲ್ಲಿ ಕಲ್ಪಿಸಿದ್ದಾರೆ. ಅದನ್ನ ಅವರು ಬೆಳೆಸುವಂತ, ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಇಡೀ ಕ್ಷೇತ್ರದ
ಎಲ್ಲ ಪಕ್ಷದ ಜನರು ಸೇರಿ ಇಡೀ ಪೂರ್ವ ತಾಲೂಕಿನ ಎಲ್ಲ ಏನು ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಅವ್ರನ್ನ ಕೈ ಹಿಡಿಯುವಂತ ಬೆಳೆಸುವಂತ ಕೆಲಸ ಮಾಡ್ಬೇಕಾಗಿದೆ. ಜೊತೆಗೆ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಹುಲಿಯ ಮಂಜು ಆಗಿರ್ಬೋದು, ನಮ್ಮ ತಿಗಳರಪಳ್ಳಿ ಜಯಕ್ಕ ಆಗಿರ್ಬೋದು, ಪ್ರತಿಯೊಬ್ರು ಎಲ್ರು ಈ ಕ್ಷೇತ್ರದಲ್ಲಿ ನಮ್ಮ ಗೋಪಾಲ್ ರೆಡ್ಡಿ ಅಣ್ಣವರು, ನಮ್ಮ ಅಣ್ಣಯ್ಯನವರು ಹಳೆ ಲೀಡರ್ಗಳು ಪಕ್ಷಕ್ಕಾಗಿ ಶ್ರಮ ಪಟ್ಟು ದುಡಿದಿದ್ದಾರೆ. ಅವ್ರಿಗೆಲ್ರಿಗೂ ಸ್ಥಾನಮಾನ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಗುರಿ. ಹಾಗಾಗಿ ಇವತ್ತು ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಗೆ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಈ ನಮ್ಮ ಅನಿಲ್ ರೆಡ್ಡಿರವರು ಇವ್ರನ್ನ ಪಕ್ಷ ಆಯ್ಕೆ ಮಾಡಿದೆ. ಇವರಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. CLP ಲೀಡರ್ ಆಗಿ ನಿನ್ನೆ ತಾನೇ ಆಯ್ಕೆ ಆಗಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, KPCC ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿ ಆದವರು ಈಗ ಮುಖ್ಯಮಂತ್ರಿಯಾಗಿ 3ನೇ ತಾರೀಕು ಪದಗ್ರಹಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವ್ರಿಗೂ, ನಮ್ಮ AICC ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ, ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವ್ರಿಗೂ, ರಾಹುಲ್ ಗಾಂಧೀಜಿರವ್ರಿಗೂ ಮತ್ತು ಸಮಸ್ತ ನಮ್ಮ ಎಲ್ಲ ಹಿರಿಯ ಕಾಂಗ್ರೆಸ್ನ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, DK ಶಿವಕುಮಾರ್ ಸರ್ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಏನು ಜನಸೇವೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅವ್ರಿಗೆಲ್ಲ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಹೂಡಿ ಭಾಗದಲ್ಲಿ ಯುವ ಮುಖಂಡರಾದ ಅನಿಲ್ ರೆಡ್ಡಿ ಅವರು ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಈ ದಿನ ಸ್ನೇಹಿತರನ್ನೆಲ್ಲ ಕರೆದು ಅತಿ ವಿಜೃಂಭಣೆಯಿಂದ ಪದಗ್ರಹಣ ಮಾಡಿದ್ದಾರೆ. ಅವರಿಗೆ ಮಹದೇವಪುರ ಕ್ಷೇತ್ರದ ಪರವಾಗಿ ಹಾಗೂ ವರ್ತೂರು ಬ್ಲಾಕಿನ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಅವರು ಸಂಘಟನೆ ಮಾಡಿ ಈ ಭಾಗದಲ್ಲಿ GBA ಮೆಂಬರ್ ಯಾರಾಗ್ತಾರ ಅವರಿಗೆ ಅವರ ಶಕ್ತಿ ತೋರಿಸಿ ಗೆಲ್ಲಿಸಿ ಈ ಭಾಗದಲ್ಲಿ GBA ಮೆಂಬರ್ನ ಆಯ್ಕೆ ಮಾಡೋದಕ್ಕೆ ಒಂದು ಶಕ್ತಿ ಸಿಕ್ದಂಗ ಆಗಿದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಅನಿಲ್ ರೆಡ್ಡಿ ಅವರು ಅನೇಕ ಯುವ ಮುಖಂಡರುಗಳ ಪಡೆಯನ್ನು ಇಟ್ಕೊಂಡಿದ್ದಾರೆ. ಅವರು ಸತತವಾಗಿ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾರೆ. ಅವ್ರ ಜೊತೆನಲ್ಲಿ ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳು ಆದಂತ ಮಂಜುನಾಥ್ ಅವರು, ಆಕಾಂಕ್ಷಿಗಳಾದ ಮಂಜುನಾಥ್ ಅವರು ಕೂಡ ಅವ್ರ ಜೊತೆನಲ್ಲಿ ಇದ್ದು ನಮ್ಮ ಗೋಪಾಲ್ ರೆಡ್ಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತೆ ಸಂದೀಪ್ ಅವರು ಗೋಪಾಲ್ ರೆಡ್ಡಿ ಅವ್ರ ಮಗ, ಅವರು ಕೂಡ ಈ ಭಾಗದಲ್ಲಿ ಶಕ್ತಿಯುತವಾಗಿ ಪಾರ್ಟಿನ ಮೊದಲಿಂದನೂ ಕಟ್ಕೊಂಡ್ ಬಂದಿದ್ದಾರೆ. ಮುಂದೇನು ಇವರು ಎಲ್ಲ ಜೊತೆಗೂಡಿದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಇದೇ ಭಾಗದಲ್ಲಿ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ DK ಮೋಹನ್ ಬಾಬು ಅವರು, ಉದಯ್ ಕುಮಾರ್ ಅವರು ಮತ್ತೆ ನಮ್ಮ ಮುಖಂಡರುಗಳಾದ H ನಾಗೇಶ್ ಅಣ್ಣವರು ಅವರ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಬೆಳೀತಾ ಇದೆ. ಅವ್ರಿಗೆಲ್ಲರಿಗೂ ನಾನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ರಮ ಪಟ್ಟು ಈ ಭಾಗದಲ್ಲಿ ಗೆಲ್ಲಿಸ್ಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿ ಅನಿಲ್ ರೆಡ್ಡಿ ಅವರಿಗೆ ಶುಭ ಕೋರ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಸ್ತುತ ಮುಖ್ಯಮಂತ್ರಿಗಳು ಆಗುತ್ತಿರುವಂತ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಸರ್, ಅದೇ ನಿಟ್ಟಿನಲ್ಲಿ ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಅವರು ಪಕ್ಷ ಸಂಘಟನೆ ವಿಚಾರವಾಗಿ ತುಂಬಾ ಒತ್ತು ಕೊಡ್ತಾರೆ. ಈಗ ಏನ್ ನಮ್ಮ ಮುಂದೆ ಇರುವಂತ ಚಾಲೆಂಜ್ ಏನಿದೆ ಅಂದ್ರೆ, ಮುಂಬರುವ ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ, ಇನ್ನು ನಮ್ಗೆ ಕನಿಷ್ಠ ಒಂದು 60 ದಿನ ಟೈಮ್ ಇದೆ. ಬರೀ ಚುನಾವಣೆಗೆ ಬಂತು ಅಂತ ಸಂಘಟನೆ ಮಾಡ್ತಾ ಇಲ್ಲ, ಸಂಘಟನೆ ಪ್ರಸ್ತುತ ನಡೀತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಹದೇವಪುರ ಮತ್ತು KR ಪುರ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಪಕ್ಷ ಸಂಘಟನೆ ವಿಚಾರವಾಗಿ ಎಲ್ಲೆಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಮತ್ತೆ ಕ್ಯಾಂಡಿಡೇಟ್ಗಳು ಪಕ್ಷ ಸಂಘಟನೆಯಲ್ಲಿ ಬಹಳ ಒಂದು ಇಂಟ್ರೆಸ್ಟ್, ಆಸಕ್ತಿ ತೋರಿಸಿದ್ದಾರೆ ಅಂತವ್ರನ್ನೆಲ್ಲ ಗುರುತಿಸಿ ಒಂದು ಸೂಕ್ತವಾದ ಸ್ಥಾನಮಾನ ಕೊಡ್ಬೇಕನ್ನೋದು ಒಂದು ಪಕ್ಷದ ನಿರ್ಧಾರ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅನಿಲ್ ರೆಡ್ಡಿ ಅವರು, ನಮ್ಮ ಗೋಪಾಲ್ ರೆಡ್ಡಿ ಅವರ ಅಳಿಯಂದ್ರು, ಅವರು ಪಕ್ಷದ ಕೆಲಸಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದವ್ರೆ. ಅವರನ್ನು ಗುರುತಿಸಿ ಪಕ್ಷ ಒಂದು ಅವ್ರಿಗೆ ಉಪಾಧ್ಯಕ್ಷರಾಗಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸೂಚಿಸ್ತೇನೆ. ನಾನು ನಿಮ್ಮ ಅನಿಲ್ ರೆಡ್ಡಿ ಹೂಡಿ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದು ಪಕ್ಷವನ್ನ
ಬೆಂಗಳೂರು ಪೂರ್ವ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾಗಿ ನಮ್ಮನ್ನ ಆಯ್ಕೆ ಮಾಡಿದಕ್ಕೆ ನಮ್ಮ ಹೈಕಮಾಂಡ್ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತೆ ಡಿ ಕೆ ಮೋಹನ್ ಬಾಬು ಅವರಿಗೆ, ಮತ್ತೆ ಮನ್ಸೂರ್ ಅಲಿ ಖಾನ್ ಸಾಹೇಬ್ರು, ಮತ್ತೆ ನಾಗೇಶ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತಾ ಇದೆ. ಇವಾಗ ಎಲ್ಲರೂ ಸೇರಿ ಈ ಮಹದೇವಪುರ ಕಾಂಗ್ರೆಸ್ ಸಮ್ಮೇಳನ ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮನ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು. ಹೂಡಿ ಭಾಗದಲ್ಲಿ ಮತ್ತೆ ಮಹದೇವಪುರ ಕ್ಷೇತ್ರದಲ್ಲಿ ಬರೋ ಚುನಾವಣೆ GBA ಆಗಲಿ ಇಲ್ಲ 2028 ನಲ್ಲಿ ಬರೋ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಎಲ್ಲ ಪಾಸಿಟಿವ್ ರಿಸಲ್ಟ್ ತಂತೀವಿ ಅಂದ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾಂಗ್ರೆಸ್ ಸಮ್ಮೇಳನ ಬಂದು ನಮ್ಮ ಅನಿಲ್ ರೆಡ್ಡಿ ನೇತೃತ್ವದಲ್ಲಿ ಆಗ್ತಾ ಇದೆ. ಡಿ ಕೆ ಮೋಹನ್ ಸಾಹೇಬ್ರು, ನಮ್ಮ ನಂದಕುಮಾರ್ ಸಾಹೇಬ್ರು, MP ಮನ್ಸೂರ್ ಅಲಿ ಖಾನ್, ನಾಗೇಶ್ ಅವರು, ಈ ಒಂದು ಹಿರಿಯ ನಾಯಕರು, ಸ್ಪೆಷಲಿ ನಮ್ಮ ಮೂಡಿ ಎಕ್ಸ್ ಕೌನ್ಸಿಲರ್ ಆದ ಗೋಪಾಲ್ ರೆಡ್ಡಿ ಅಣ್ಣವ್ರ ನೇತೃತ್ವದಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಈ ಒಂದು ಜನಸಾಗರ ಒಂದು 700 ರಿಂದ 800 ಜನ ಮೇಲೆ ಬಂದು ಇಲ್ಲಿ ಸೇರಿ ಒಂದು ಸಮಾರಂಭಕ್ಕೆ ಬಂದವರಿಗೆಲ್ಲ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀಯ. ಅದೇ ರೀತಿ ಬರುವ ಚುನಾವಣೆಗಳು GBA ಚುನಾವಣೆಗಳಲ್ಲಿ ನಮ್ಮ ಅನಿಲ್ ರೆಡ್ಡಿ ಅವರು ಯಾರೇ ಒಂದು ಟಿಕೆಟ್ ಸಿಕ್ಲಿ ಅವ್ರ ಕೈ ಜೋಡಿಸಿ ಕೆಲಸ ಮಾಡಿ ಎಲ್ಲರಿಗೂ ಒಂದು ಧೈರ್ಯ ತುಂಬಿ ಯಾವುದೇ ರೀತಿ ಆಗಿರ್ಬೋದು ಒಂದು ಮುನ್ಸೂಚನೆಯಿಂದ ಅವ್ರಿಗೆಲ್ಲ ಒಂದು ಸಂಘಟನೆ ಮಾಡಿ ಒಂದು ತಿಳಿಸಿ ಮಾಡ್ಬೇಕನ್ನೋ ಒಂದು ಕೋರ್ತೇನೆ. ನೆಕ್ಸ್ಟ್ ನಾನು ಹೂಡಿ ಚಿನ್ನಿ, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಇತ್ತೀಚೆಗೆ ಏನು ಸುಮಾರು ವರ್ಷಗಳಿಂದ ಸತತವಾಗಿ ನಮ್ಮ ಪೂರ್ವಜರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇಡೀ ಕುಟುಂಬ ಕಾಂಗ್ರೆಸ್ ಆಗಿ ಕೆಲಸ ಮಾಡ್ತಾನೂ ಇದೆ, ಮಾಡ್ತೀವಿ ಕೂಡ. ಹಾಗಾಗಿ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರಾದಂತಹ ಅನಿಲ್ ರೆಡ್ಡಿರವರಿಗೆ ಒಂದು ಪೂರ್ವ ತಾಲೂಕು ಏನು ಉಪಾಧ್ಯಕ್ಷರ ಒಂದು ಸ್ಥಾನವನ್ನು KPCCಯಲ್ಲಿ ಕಲ್ಪಿಸಿದ್ದಾರೆ. ಅದನ್ನ ಅವರು ಬೆಳೆಸುವಂತ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಇಡೀ ಕ್ಷೇತ್ರದ ಎಲ್ಲ ಪಕ್ಷದ ಜನರು ಸೇರಿ ಇಡೀ ಪೂರ್ವ ತಾಲೂಕಿನ ಎಲ್ಲ ಏನು ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಅವ್ರನ್ನ ಕೈ ಹಿಡಿಯುವಂತ ಬೆಳೆಸುವಂತ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಗೋಪಾಲ್ ರೆಡ್ಡಿ ಅವರ ಅಳಿಯಂದ್ರಾದ ಅಭಿನಂದನೆಗಳು. ಯಾಕೆಂದ್ರೆ ತುಂಬಾ ಮೃದುವಾದ ವ್ಯಕ್ತಿಗೆ ತಕ್ಕಾಗಿ